ಆಗಸ್ಟ್ನಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತದೆ? ನಿಮ್ಮಲ್ಲಿ ಈ ತಿಂಗಳಲ್ಲಿ ಜನಿಸಿದವರು ಯಾರಾದರೂ ಇದ್ದೀರಾ? ಒಂದೊಂದು ದಿನಾಂಕದಲ್ಲಿ ಜನಿಸಿದವರ ಗುಣ ಸ್ವಭಾವ ಒಂದೊಂದು ರೀತಿ ಇರುತ್ತದೆ. ಯಾವುದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಯಾವ ರಾಶಿಗೆ ಸೇರಿದವರು, ಆ ತಿಂಗಳಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರಲಿದೆ ನೋಡೋಣ. ಆಗಸ್ಟ್ನಲ್ಲಿ ಜನಿಸಿದವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಜಾತಕವನ್ನು ತಿಂಗಳು, ಸಮಯ, ದಿನಾಂಕ ಮತ್ತು ಹುಟ್ಟಿದ ನಕ್ಷತ್ರದ ಆಧಾರದ ಮೇಲೆ ಅಂದಾಜಿಸಲಾಗುತ್ತದೆ. ಹಾಗಾದರೆ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರ ಜಾತಕ ಹೇಗಿರುತ್ತದೆ, ಅವರ ವ್ಯಕ್ತಿತ್ವ ಹೇಗಿದೆ ನೋಡೋಣ. ನೀವು ಅಥವಾ ಯಾರಾದರೂ ನಿಮ್ಮ ಆತ್ಮೀಯರು ಆಗಸ್ಟ್ನಲ್ಲಿ ಜನಿಸಿದ್ದರೆ ನಿಮ್ಮ ಜನ್ಮ ತಿಂಗಳು ನಿಮ್ಮ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಸಿಂಹ ಮತ್ತು ಕನ್ಯಾ ರಾಶಿ ಚಿಹ್ನೆಗಳಲ್ಲಿ ಕಂಡುಬರುವಂತೆ ಆಗಸ್ಟ್ನಲ್ಲಿ ಜನಿಸಿದವರು ಬಹಳ ಸಮರ್ಥರಾಗಿರುತ್ತಾರೆ. ನಿಮ್ಮ ಮೇಲೆ ನಿಮಗೆ ಬಹಳ ವಿಶ್ವಾಸವಿರುತ್ತದೆ. ಈ ಜನರು ಬಹಳ ವಿಶ್ವಾಸಾರ್ಹರಾಗಿರುತ್ತಾರೆ. ನಿಮ್ಮ ಬಗ್ಗೆ ಏನಾದರೂ ರಹಸ್ಯ ಹೇಳಿದರೆ ಅದು ಮೂರನೇ ವ್ಯಕ್ತಿಗೆ ತಿಳಿಯದಂತೆ ಕಾಪಾಡುತ್ತಾರೆ. ಇತರರನ್ನು ಬಹಳ ನಂಬುತ್ತಾರೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದಾಗ ಅವರು ಸಾಧ್ಯವಾದಷ್ಟು ಚುರುಕಾಗಿ ಪೂರ್ಣಗೊಳಿಸುತ್ತಾರೆ. ಈ ತಿಂಗಳಲ್ಲಿ ಜನಿಸಿದವರ ಕೆಲಸದ ಬಗ್ಗೆ ಯಾರೂ ಕೂಡ ಯಾವ ದೂರನ್ನೂ ಹೇಳಲಾಗುವುದಿಲ್ಲ. ಕೋಪ ಹೆಚ್ಚಾದರೂ ಮನಸ್ಸು ಬಹಳ ಮೃದು. ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಇತರರಿಗಿಂತ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಈ ತಿಂಗಳಲ್ಲಿ ಜನಿಸಿದವರು ಬಹಳ ಧೈರ್ಯಶಾಲಿಗಳು. ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೆ ಅವರು ಕೋಪಗೊಂಡರೆ ತಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಈ ಮಾಸದಲ್ಲಿ ಜನಿಸಿದವರಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ. ಈ ಮಾಸದಲ್ಲಿ ಜನಿಸಿದವರಿಗೆ ಜ್ಞಾಪಕ ಶಕ್ತಿ ಹೆಚ್ಚು. ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿರುತ್ತಾರೆ. ಈ ಜನರು ವಿಶೇಷ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ. ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಬಹಳ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಆಧ್ಯಾತ್ಮದಲ್ಲೂ ಹೆಚ್ಚು ಆಸಕ್ತಿ ಇರುತ್ತದೆ. ಜೀವನದಲ್ಲಿ ಉನ್ನತ ಸ್ಥಾನ ಗಳಿಸುವ ಕನಸು ಕಾಣುತ್ತಾರೆ. ವೃತ್ತಿ ಜೀವನದಲ್ಲಿ ಯಶಸ್ಸು. ಆಗಸ್ಟ್ನಲ್ಲಿ ಜನಿಸಿದವರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ತಮ್ಮ ಆತ್ಮವಿಶ್ವಾಸದಿಂದಾಗಿ ವೃತ್ತಿ ಜೀವನದಲ್ಲೂ ಉನ್ನತಿಯನ್ನು ಪಡೆಯುತ್ತಾರೆ. ಆಗಸ್ಟ್ನಲ್ಲಿ ಜನಿಸಿದವರು ಅಯಸ್ಕಾಂತಗಳಂತೆ. ಅವರು ಯಾವಾಗಲೂ ಉತ್ತಮ ಜನರೊಂದಿಗೆ ಸ್ನೇಹವನ್ನು ಬೆಳೆಸುತ್ತಾರೆ. ತಮ್ಮ ಸ್ವಭಾವದಿಂದಲೇ ಇತರರನ್ನು ಆಕರ್ಷಿಸುತ್ತಾರೆ. ಯಾರಿಗೇ ಆಗಲಿ ಜನರು ನಿಮಗೆ ದ್ರೋಹ ಮಾಡುವುದಿಲ್ಲ. ಈ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ. ಅವರು ಯಾರನ್ನಾದರೂ ನಂಬಿದರೆ ಮಾತ್ರ ಅವರ ಬಳಿ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.